ನಮಸ್ಕಾರ. 8 ಬ್ಲಾಕ್ಗಳ ಪವಾಡ ಕೇಳೋಕ್ಕೆ ಒಂಥರ ವಿಚಿತ್ರ ಅನ್ಸುತ್ತೆ ಅಲ್ವಾ? ಆದರೆ ನಮ್ಮ ಕನಸಿನ ಜೀವನ ನಮ್ಗೆ ಗೊತ್ತೇ ಇಲ್ಲದೆ ನಮ್ಮ ಪಕ್ಕದಲ್ಲೇ ಇದ್ರೆ ಹೇಗಿರುತ್ತೆ? ಬನ್ನಿ, ಇವತ್ತು ಅಂಥದ್ದೇ ಒಂದು ಪವಾಡದ ಕಥೆಯನ್ನ ನೋಡೋಣ. ಈ ಕತೆ ಶುರುವಾಗೋದೇ ಒಂದು ಆಳವಾದ ಸಂದೇಹದಿಂದ. ಅಂಥದ್ದೊಂದು ಜಾಗ ಇದೆ ಅಂತ ನನಗೆ ನಂಬಿಕೆನೇ ಇರಲಿಲ್ಲ. ಈ ಮಾತು ಕೇಳಿದಾಗ ನಮ್ಮಲ್ಲಿ ಎಷ್ಟೋ ಜನರಿಗೆ ಕನೆಕ್ಟ್ ಆಗೋತಲ್ವಾ? ಯಾಕಂದ್ರೆ ತಮಗೆ ಬೇಕಾಗಿರೋದು ಸಿಗೋಕೆ ಸಾಧ್ಯವೇ ಇಲ್ಲ ಅಂತ ನಂಬಿಕೊಂಡಿದ್ದ ಒಬ್ಬ ವ್ಯಕ್ತಿಯ ಪಯಣವಿದು. ಸರಿ, ಹಾಗಾದರೆ ಮೊದಲು ಕಥೆಯ ನಾಯಕರ ಬದುಕಿನ ಬಗ್ಗೆ ನೋಡೋಣ. ಯಾಕೆ ಅವರ ಜೀವನ ಅಷ್ಟು ಬರಿದಾಗಿತ್ತು? ಅವರನ್ನ ಅಷ್ಟು ಬೇಸರಕ್ಕೆ ತಳ್ಳಿದ್ದ ಆ ಹಳೆಯ ಕೆಲಸವಾದ್ರೂ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಯೋಚನೆ ಮಾಡಿ, ನಾವು ಮಾಡೋ ಕೆಲಸಕ್ಕೆ ಬೆಲೆನೇ ಇಲ್ಲ, ನಮ್ಮ ನಂಬಿಕೆಗಳನ್ನ ಯಾರೂ ಒಪ್ಕೊಳ್ಳಲ್ಲ ಅಂದಾಗ ಹೇಗಾಗ್ಬೇಡ? ನೋಡಿ, ಈ ಒತ್ತಡ ಬರೀ ಮನಸ್ಸಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಅದು ಅವರ ಆರೋಗ್ಯದ ಮೇಲೆ, ಅವರ ಸಂಬಂಧಗಳ ಮೇಲೆ ಕೂಡ ಕೆಟ್ಟ ಪರಿಣಾಮ ಬೀರೋಕೆ ಶುರು ಮಾಡಿತ್ತು. ಶರೀರಕ್ಕೆ ಸುಸ್ತು, ಮನಸ್ಸಿಗೆ ನೋವು, ಅಷ್ಟೇ ಅಲ್ಲ, ಸಂಬಂಧಗಳಲ್ಲೂ ಕೂಡ ಬಿರುಕು ಮೂಡಿತ್ತು. ಜೊತೆಗೆ ವಿಪರೀತವಾದ ಮೈಗ್ರೇನ್ ನೋವು ಬೇರೆ ಅವ್ರನ್ನ ಕಾಡ್ತಾಯಿತ್ತು. ಆದ್ರೆ ಹೇಳ್ತಾರಲ್ಲ, ಪ್ರತಿಯೊಂದು ಕಥೆಯಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬರುತ್ತೆ. ಇಲ್ಲೂ ಹಾಗೇನೇ ಆಯ್ತು. ಅವರ ಬದುಕಿನ ದಾರಿಯನ್ನೇ ಬದಲಾಯಿಸ್ಬಿಟ್ಟ ಒಂದು ಕ್ಷಣ ಬಂತು. ಆ ಬದಲಾವಣೆಗೆ ಕಾರಣವಾಗಿದ್ದು ಒಂದು ಸಿನಿಮಾ, ದಿ ಸೀಕ್ರೆಟ್ ಅಂತ. ನಾವು ಏನನ್ನ ಗಟ್ಟಿಯಾಗಿ ಯೋಚಿಸ್ತೀವೋ ಅದೇ ನಮ್ಮ ಜೀವನದಲ್ಲಿ ನಡೆಯುತ್ತೆ ಅನ್ನೋ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಆ ಸಿನಿಮಾ ಹೇಳುತ್ತೆ. ಇದನ್ನ ನೋಡಿದ ಮೇಲೆ ಅವರ ತಲೆಯಲ್ಲಿ ಏನೋ ಒಂದು ಲೈಟ್ ಹೊಡೆದ ಹಾಗಾಯಿತು, ಥೇಟ್ ಒಂದು ಸ್ವಿಚ್ ಆಗ್ದ ಹಾಗೆ. ಅವರ ಯೋಚನಾ ಲಹರಿಯೇ ಬದಲಾಗೋಯಿತು. ಸೊ ಈ ಹೊಸ ಯೋಚನೆಯಿಂದ ಕಥಾನಾಯಕರು ತಮ್ಗೆ ಬೇಕಾದ ಕೆಲಸ ಹೇಗಿರಬೇಕು ಅಂತ ಒಂದು ಕನ್ಸು ಕಾಣೋಕೆ ಶುರು ಮಾಡಿದ್ರು. ಆದ್ರೆ ಅದು ಎಂಥ ಕನ್ಸು ಗೊತ್ತಾ? ನೋಡೋಕೆ ತುಂಬಾನೇ ಸ್ಪಷ್ಟ, ಆದ್ರೆ ನಂಬೋಕೆ ಆಗದೇ ಇರೋಂಥ ಕನ್ಸು. ಅವರು ಮನ್ಸಲ್ಲಿ ಅಂದುಕೊಂಡಿದ್ದ ಕೆಲಸ ಎಷ್ಟೊಂದು ಅಸಾಧ್ಯ ಅಂತ ಅನ್ಸಿತ್ತಂದ್ರೆ ಅವರೇ ಹೇಳ್ತಾರೆ, ಅದನ್ನ ಒಂದು ಕಡೆ ಬರ್ದಿಡಕ್ ಕೂಡ ನನಗೆ ಧೈರ್ಯ ಇರಲಿಲ್ಲ ಅಂತ. ಅಷ್ಟೊಂದು ವಿಚಿತ್ರವಾಗಿತ್ತು ಅವರ ಕನಸಿನ ಕೆಲಸದ ಲಿಸ್ಟ್. ಹಾಗಾದ್ರೆ ಆ ಲಿಸ್ಟ್ನಲ್ಲಿ ಏನಿತ್ತು ಅಂತ ಕೇಳ್ತೀರಾ? ಕೇಳಿ. ವಯಸ್ಸಾದವ್ರ ಜೊತೆ, ಸಾಕುಪ್ರಾಣಿಗಳ ಜೊತೆ, ಗಿಡಗಳ ಜೊತೆ ಕೆಲಸ ಮಾಡಬೇಕು, ಅಡ್ಗೆ ಮಾಡೋ ಅವಕಾಶ ಇರಬೇಕು, ಕೆಲಸ ಮಾಡೋ ಜಾಗ ಪರಿಸರ ಸ್ನೇಹಿಯಾಗಿರ್ಬೇಕು, ಮಾಡೋ ವೃತ್ತಿಗೆ ಗೌರವ ಸಿಗ್ಬೇಕು, ಹಾಗೇನೇ ಪರ್ಯಾಯ ಚಿಕಿತ್ಸೆಗಳಿಗೂ ಮನ್ನಣೆ ಇರಬೇಕು. ಅಬ್ಬಾ, ಇಷ್ಟೆಲ್ಲ ಒಂದೇ ಕೆಲ್ಸದಲ್ಲಿ ಸಿಗೋದು ಸಾಧ್ಯನಾ? ಅಸಾಧ್ಯ ಅನ್ಸುತ್ತಲ್ವಾ? ಆದ್ರೆ ಆ ಅಸಾಧ್ಯವಾದ ಕನಸೇ ನಿಜವಾದಾಗ ಅದನ್ನೇ ಪವಾಡ ಅನ್ನೋದು. ಅದೇ 8 ಬ್ಲಾಕ್ಸ್ಗಳ ಪವಾಡ. ಹಾಗಾದ್ರೆ ಈ ಆಸೆ ನಿಜ ಆಗಿದ್ದು ಹೇಗೆ? ಸಹಜವಾಗಿ ನಮಗೂ ಅದೇ ಪ್ರಶ್ನೆ ಬರುತ್ತೆ. ಇಷ್ಟೆಲ್ಲ ಇರೋ ಒಂದು ಪರ್ಫೆಕ್ಟ್ ಕೆಲ್ಸ ಈ ಜಗತ್ತಲ್ಲಿ ಎಲ್ಲಿ ಸಿಗಕ್ಕಾಗತ್ತೆ? ಎಲ್ಲಿ ಹುಡ್ಕೋದು ಅಂತ? ಉತ್ತರ ಎಲ್ಲೋ ದೂರದಲ್ಲಿರಲಿಲ್ಲ. ಎಲ್ಲಕ್ಕಿಂತ ಆಶ್ಚರ್ಯ ಅಂದ್ರೆ ಆ ಪರ್ಫೆಕ್ಟ್ ಕೆಲಸ ಇದ್ದಿದ್ದು ಅವರ ಮನೆಯಿಂದ ಕೇವಲ 8 ಬ್ಲಾಕ್ ದೂರದಲ್ಲಿ. ಇದನ್ನ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ಅಲ್ವಾ? ಕಥೆಯಲ್ಲೇ ಒಂದು ಅದ್ಭುತವಾದ ತಿರುವಿದು. ಅದು ಬರೀ ಹತ್ರ ಇತ್ತು ಅನ್ನೋದು ಮಾತ್ರ ವಿಶೇಷ ಅಲ್ಲ. ಇಡೀ ದೇಶದಲ್ಲೇ ಆ ಥರದ ಒಂದು ಜಾಗ ಅದೇ ಮೊದಲನೇ ಬಾರಿಗೆ ಶುರುವಾಗ್ತಿತ್ತು. ಅದು ಎಲ್ಲಿ? ಅವರು ವಾಸವಾಗಿದ್ದ ಅದೇ ಪುಟ್ಟ ಊರಲ್ಲಿ. ನೋಡಿ, ಇದನ್ನ ಪವಾಡ ಅಂದದೆ ಇನ್ನೇನನ್ನೋಕ್ಕಾಗುತ್ತೆ. ಹಾಗಾದ್ರೆ ಈ ಪವಾಡದಿಂದ ಕಥಾನಾಯಕರ ಜೀವನ ಹೇಗೆ ಬದಲಾಯಿತು? ಅವರ ಕನಸು ನಿಜವಾದಾಗ ಅವರಿಗೆ ಸಿಕ್ಕಿದ್ದು ಒಂದು ಹೊಸ ಬದುಕೇ ಸರಿ. ಅವರ ಜೀವನದಲ್ಲಿ ಆದ ಬದಲಾವಣೆಗಳನ್ನ ಒಮ್ಮೆ ನೋಡಿ. ಮೊದಲು ಒತ್ತಡ, ಅಗೌರವ ಇದ್ದ ಜಾಗದಲ್ಲಿ ಈಗ ಎಲ್ಲ ಸೌಲಭ್ಯಗಳಿರುವ ಫುಲ್ ಟೈಮ್ ಕೆಲಸ. ಮೈಗ್ರೇನ್ ಇದ್ದ ಜಾಗದಲ್ಲಿ ವೃತ್ತಿಗೆ ಸಿಗುವ ಗೌರವ. ದೈಹಿಕವಾಗಿ ಸುಸ್ತಾಗಿದ್ದ ಜಾಗದಲ್ಲಿ ತಾನು ನಂಬಿದ್ದ ಪರ್ಯಾಯ ಚಿಕಿತ್ಸೆಗಳಲ್ಲೇ ಟ್ರೇನಿಂಗ್. ಅಂದ್ರೆ ಅವರ ಆಸೆಯ ಲಿಸ್ಟ್ನಲ್ಲಿದ್ದ ಪ್ರತಿಯೊಂದು ನೆಗೆಟಿವ್ ವಿಷಯವೂ ಪಾಸಿಟಿವ್ ಆಗಿ ಬದಲಾಗಿ ಹೋಗಿತ್ತು. ಕೊನೆಗೆ ಕಥಾನಾಯಕರು ಹೇಳ್ತಾರೆ, ತಮ್ಮ ಬದುಕನ್ನೇ ಬದಲಾಯಿಸಿದ ಆ ಒಂದು ನಂಬಿಕೆಗಾಗಿ, ಆ ಸಂದೇಶಕ್ಕಾಗಿ ತಾನು ಸದಾ ಚಿರಋಣಿ ಅಂತ. ನೋಡಿ, ಇದು ಬರೀ ಒಂದು ಕೆಲಸ ಸಿಕ್ಕಿದ ಕಥೆಯಲ್ಲ, ಬದಲಾಗಿ ಇಡೀ ಜೀವನವನ್ನ ನೋಡುವ ದೃಷ್ಟಿಕೋನವೇ ಬದಲಾದ ಕಥೆ. ಹಾಗಾದ್ರೆ ಈ ಇಡೀ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನೇ ಇಡುತ್ತೆ. ಒಂದು ಆಸೆಗೂ ಅದು ನಿಜ ಆಗೋದಕ್ಕೂ ಮಧ್ಯೆ ಇರೋ ನಿಜವಾದ ದೂರ ಎಷ್ಟು? ಬಹುಶಃ
ಆ ದೂರ ಕೇವಲ ನಮ್ಮ ನಂಬಿಕೆ ಮತ್ತು ನಮ್ಮ ಆಲೋಚನೆಯಲ್ಲೇ ಅಡಗಿದೆಯೇನೋ ಯೋಚಿಸಿ ನೋಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ.